ಬಡತನ ಮತ್ತು ಮೂಲಸೌಕರ್ಯಗಳ ಕೊರತೆಯಿಂದ ಶಿಕ್ಷಣದ ಹಾದಿ ತಪ್ಪಿದ್ದ ಮಕ್ಕಳಿಗೆ ರಾಮನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಶಿಕ್ಷಣ ಇಲಾಖೆ ಹೊಸ ಬದುಕನ್ನು ರೂಪಿಸಿದೆ. ಇದರ ಪರಿಣಾಮವಾಗಿ ರಾಮನಗರ ತಾಲೂಕಿನ ಇಳಿಗರದೊಡ್ಡಿ ಎಂಬ ಕುಗ್ರಾಮದ 5 ವಿದ್ಯಾರ್ಥಿನಿಯರು ಹಾಗೂ ಒಬ್ಬ ವಿದ್ಯಾರ್ಥಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗುವ ಮೂಲಕ ಇಡೀ ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ. ರಾಮನಗರ ಜಿಲ್ಲೆಯ ಕೊಟಗಲ್ ಹೋಬಳಿಯ ಇಳಿಗರದೊಡ್ಡಿ ಎಂಬ ಬುಡಕಟ್ಟು ಸಮುದಾಯದ ಗ್ರಾಮವು ಮೂಲ ಸೌಕರ್ಯಗಳಿಂದ ವಂಚಿತವಾಗಿತ್ತು. ಇಲ್ಲಿನ ಮಕ್ಕಳು ಶಾಲೆಗೆ ಹೋಗಲು ಸುಮಾರು 3 ಕಿಲೋಮೀಟರ್ ದೂರದ ಎರೆಹಳ್ಳಿಗೆ ನಡೆದುಕೊಂಡೇ ಹೋಗಬೇಕಿತ್ತು. ವಾಹನ ಸೌಕರ್ಯವಿಲ್ಲದ ಕಾರಣ 6 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಶಾಲೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಸವಿತಾ ಪಿಆರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗಯ್ಯ ಅವರು ಈ ಗ್ರಾಮಕ್ಕೆ ಭೇಟಿ ನೀಡಿದಾಗ ಈ ಸಮಸ್ಯೆ ಬೆಳಕಿಗೆ ಬಂದಿತ್ತು. ಬಳಿಕ ನ್ಯಾಯಾಧೀಶರ ಸೂಚನೆಯಂತೆ ಈ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಒದಗಿಸಲು ಅಧಿಕಾರಿಗಳು ಮುಂದಾದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳ ಪೋಷಕರ ಮನವೊಲಿಸಿ ಶಾಲೆಗೆ ಬರಲು ಅನುಕೂಲವಾಗುವಂತೆ ವೈಯಕ್ತಿಕವಾಗಿ ಅವರಿಗೆ ಆಟೋ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದರು. ಮರಳಿ ಬಾ ಶಾಲೆಗೆ ಅಭಿಯಾನದಡಿ ಈ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಉಚಿತವಾಗಿ ದೊರಕಿಸಿಕೊಡಲಾಯಿತು. ಇದರ ಫಲವಾಗಿ ಇದೇ ಮೊದಲ ಬಾರಿಗೆ ಈ ಗ್ರಾಮದ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ವಿದ್ಯಾಶ್ರೀ ನಮಗೆ ವಾಹನ ಸೌಲಭ್ಯ ಮಾಡಿಕೊಟ್ಟಿದ್ದರಿಂದ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೊಟ್ಟರು ಹಾಗೂ ಓದುವುದಕ್ಕೆ ಸುಲಭ ಆಯಿತು. ಈಗ ನಾನು ಪಾಸಾಗಿ ಮುಂದೆ ಕಾಲೇಜ್ ಓದುವುದಕ್ಕೆ ತುಂಬಾ ಅನುಕೂಲವಾಗಿದೆ. ಆಟ ಮಾಡಿರುವ ಕೋರ್ಟ್ ಹಾಗೂ ಶಿಕ್ಷಣ ಇಲಾಖೆಯವರಿಗೆ ಧನ್ಯವಾದಗಳು. ವಿದ್ಯಾರ್ಥಿ ಮಾದೇಶ ನ್ಯಾಯಾಧೀಶರು ನೆರವು ಕಲ್ಪಿಸಿದ್ದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸಾಗಲು ಸಹಾಯವಾಯಿತು. ಮುಂದೆ ಕಾಲೇಜು ಸೇರಲು ಅವಕಾಶ ದೊರಕಿದಂತಾಯಿತು ಎಂದರು. ನಾನು ಈ ಸತಿ 10ನೇ ತರಗತಿ ಪಾಸ್ ಆಗಿದ್ದೇನೆ. ಮುಂದೆ ಹೆಚ್ಚಿನ ವ್ಯಾಸಂಗ ಮಾಡುತ್ತೇನೆ. ಅಧಿಕಾರಿಗಳು ಮತ್ತು ನ್ಯಾಯಾಲಯ ಆಟೋ ವ್ಯವಸ್ಥೆ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು. ಸ್ಥಳೀಯ ನಿವಾಸಿ ಮದ್ದೂರಮ್ಮ ನಮ್ಮ ಮಕ್ಕಳು ಇಂದು ಕಾಲೇಜು ಮೆಟ್ಟಲು ಹತ್ತುತ್ತಿರುವುದು ಬಹಳ ಸಂತೋಷ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಆಟೋ ವ್ಯವಸ್ಥೆ ಮಾಡಾದ್ಮೇಲೆ ಹುಡುಗರುಗಳೆಲ್ಲ ಎಸ್ಎಲ್ಸಿ ಪಾಸ್ ಮಾಡಿ ಕಾಲೇಜ್ಗೆ ಹೋಯ್ತವ್ರೆ. ನಮ್ಗೆ ತುಂಬಾ ಸಂತೋಷ ಆಯ್ತು. ಹೆಲ್ಪ್ ಮಾಡೋದಕ್ಕೆ ನಮ್ಮ ಮಕ್ಕಳುಗಳು ಸ್ಕೂಲ್ಗೆ ಹೋಗಕ್ ಮಾತ್ರ ಇದ್ ಮಾಡ್ತಾ ಇದ್ವು. ಇವಾಗ ಓದಿ ಮುಂದೆ ಕಾಲೇಜಲ್ಲಿ ಓದ್ಬೇಕು ಅಂತ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ರಾಮನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗಯ್ಯ ಶಾಲೆಯಿಂದ ದೂರ ಉಳಿದಿದ್ದ 5 ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗಿ ಬರಲು ವೈಯಕ್ತಿಕವಾಗಿ ಆಟೋ ವ್ಯವಸ್ಥೆ ಮಾಡಿಕೊಡಲಾಯಿತು. ಮರಳಿ ಬಾ ಶಾಲೆಗೆ ಅಭಿಯಾನದಡಿ ಕೈಗೊಂಡ ಈ ಕ್ರಮವು ಇಂದು ಅಭೂತಪೂರ್ವ ಯಶಸ್ಸು ತಂದುಕೊಟ್ಟಿದೆ ಎಂದು ಹೇಳಿದರು. ಪಡೆದು ತೇರ್ಗಡೆಯಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಪರವಾಗಿ ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ಮಕ್ಕಳು ಅತ್ಯಂತ ಒಂದು ಕಡು ಬಡತನದ ಮಕ್ಕಳುಗಳು, ಕುಗ್ರಾಮದ ಮಕ್ಕಳುಗಳು. ಅವರು ಇವತ್ತು ಎಸ್ಎಲ್ಸಿ ಪಾಸ್ ಆಗಿ ಇದುವರೆಗೂ ಸಹ ಗ್ರಾಮದಲ್ಲಿ ಯಾರು ಸಹ ಎಸ್ಎಲ್ಸಿ ವಿದ್ಯಾರ್ಥಿಗಳು ಪಾಸ್ ಆಗಿರಲಿಲ್ಲ, ಹೆಣ್ಣು ಮಕ್ಕಳುಗಳು. ಅಂತ ಗ್ರಾಮದಲ್ಲಿ ಆ ವಿದ್ಯಾರ್ಥಿಗಳು ಪಾಸ್ ಆಗಿ ಇವತ್ತು ಮುಖ್ಯವಾಗಿ ಬಂದಿರುವಂತದ್ದು ಅತ್ಯಂತ ಸಂತೋಷ ಆಗ್ತಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಪಿ ಸವಿತಾ ಈ ಗ್ರಾಮದ ಇತಿಹಾಸದಲ್ಲೇ ಮೊದಲ ಬಾರಿಗೆ 6 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿರುವುದು ಇಡೀ ಗ್ರಾಮಕ್ಕೆ ಮಾದರಿಯಾಗಿದೆ ಎಂದರು. ಈ ವಿಚಾರ ಅವರಿಗೆ ಅವ್ರ ಗಮನಕ್ಕೆ ಬಂದ ನಂತರ ಅವರು ಒಂದು ವಾಹನದ ಸೌಲಭ್ಯವನ್ನ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಮಾಡಿ ಕೊಡಿಸಿದ್ರು. ಸೊ ಅದರ ಸಲುವಾಗಿ ಆ ವಾಹನದಲ್ಲಿ 6 ಜನ ಮಕ್ಕಳು ದಿನನಿತ್ಯ ಶಾಲೆಗೆ ಹೋಗಿ ಬರ್ತಾ ಇದ್ರು. ಹಾಗೆ ದಿನ ಶಾಲೆಗೆ ಹೋಗಿ ಬಂದಿದ್ರಿಂದ 6 ಜನ ಮಕ್ಕಳು ಇಂದು ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದು ಪಾಸ್ ಆಗಿದ್ದಾರೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಎಚ್ ಅಣ್ಣಯ್ಯ ಸಂಕಷ್ಟದಲ್ಲಿರುವ ಜನರಿಗೆ ಕಾನೂನು ಅರಿವು ಮೂಡಿಸುವ ಜೊತೆಗೆ ಶಿಕ್ಷಣದಿಂದ ವಂಚಿತರಾದ ಇಳಿಗರದೊಡ್ಡಿಯ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ನಮ್ಮ ಪ್ರಾಧಿಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಇಂದು ಅವರು ಸಾಧನೆ ಮಾಡಿರುವುದು ನಮಗೆ ಹೆಮ್ಮೆ ತಂದಿದೆ ಎಂದು ಹೇಳಿದರು. ಈ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಲ್ಲಿ ಆ ಕುಟುಂಬವೇ ಸಹಿತ ಆ ಮಕ್ಕಳನ್ನು ಕೂಲಿ ಕೆಲಸಕ್ಕೆ ನೇಮಿಸ್ತಾ ಇದ್ರು. ನಮ್ಮ ಜಿಲ್ಲಾ ಕಾನೂನು ಸೇವಾ ಸಮಿತಿ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗದೆ ನೋಡಿಕೊಂಡಿರುವುದರಿಂದ ಈಗ ಮುಂದೆ ಅವರ ಮಕ್ಕಳ ಭವಿಷ್ಯ ಉತ್ತಮವಾದಂತ ರೀತಿ ನಡೆದುಕೊಳ್ಳಲು ಜಿಲ್ಲಾ ಕಾನೂನು ಸೇವಕರ ಪ್ರಾಮುಖ್ಯತೆ ಅತಿ ಮಹತ್ವ ಇದೆ ಅಂತಕ್ಕಂಥದ್ದನ್ನ ಸಾರ್ವಜನಿಕರಲ್ಲಿ ನಾನು ತಿಳಿಯಪಡಿಸುತ್ತೆ.